ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಮಾರ್ನಿಂಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಬೆಳಗ್ಗೆನೆಲ್ಲೋ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಸೊ ನಾನು, ನನ್ನ ಹಸ್ಬೆಂಡು, ನನ್ನ ಮಗ 3 ಜನನೂ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನನ್ನ ಮಗ ಅಂತೂ ಇಲ್ಲಿ ನನ್ನ ಕಾಪಿ ಮಾಡ್ತಾ ಇದ್ದೇನೆ. ಅಂದರೆ ನಾನು ಏನು ಮಾಡ್ತೀನೋ ಅದನ್ನು ಮಾಡ್ತಾಯಿದ್ದೇನೆ. ನಾನು ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ರೆ, ಅವನೊಂದು ಪುಟಾಣಿ ಕಾರ್ ಹಿಡ್ಕೊಂಡು ಅದನ್ನೇ ಫೋನ್ ಅನ್ನೋ ಫೀಲಲ್ಲಿ ಅವನು ವೀಡಿಯೋ ಮಾಡೋ ಥರ ಮಾಡ್ತಾಯಿದ್ದಾನೆ. ತುಂಬ ಕ್ಯೂಟಾಗಿತ್ತು. ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಹೋಗ್ತೀವಿ ಅನ್ನೋ ಒಂದು ಐಡಿಯಾನೇ ಇರಲಿಲ್ಲ. ನನ್ನ ಪಾಡು ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನೆಲ್ಲ ಮಾಡಿಕೊಂಡು ಹಾಗೇ ಇದ್ವಿ. ಅದಾದಮೇಲೆ ಹಸ್ಬೆಂಡ್ ಬಂದು, ಇವತ್ತು ಚನ್ನಪಟ್ಟಣಕ್ಕೆ ಹೋಗಬೇಕು, ಅಂದರೆ ನಾವು ಸ್ವಲ್ಪ ಲೋನಿಗೆ ಅಪ್ಲೈ ಮಾಡಿದ್ವಿ, ಅದಕ್ಕೆ ಸಿಗ್ನೇಚರ್ ಹಾಕಬೇಕಿತ್ತು, ಬಾ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಮಗುನೂ ಹೆಂಗೆ ಬಿಟ್ಟೋಗೋದು, ಬೇಡ ಅವನು ಕರ್ಕೊಂಡು ಹೋಗೋಣ ಅಂತೇಳಿ ಅವನಿಗೂ ಅಂಗನವಾಡಿಗೆ ರಜಾ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವನಿಗಂತೂ ನಾವೆಲ್ಲರೂ ಆಚೆ ಹೋಗೋದಂದ್ರೇ ಖುಷಿ. ಈ ವಿಡಿಯೋದಲ್ಲೇ ನೋಡ್ತಿರ್ಬೋದು ಅವನು ಎಷ್ಟು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾನೆ ಅಂತ. ಅದರಲ್ಲೂ ಅವ್ನು ನನ್ನ ಕಾಪಿ ಮಾಡ್ತಿದ್ದಾನೆ ಅಂದರೆ ನನಗೆ ಫುಲ್ ಖುಷಿ. ಆ ಕಾರ್ ಹಿಡ್ಕೊಂಡು ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ದಾನೆ. ಆ್ಯಂಡ್ ಅವ್ನು ತುಂಬಾ ಖುಷಿಯಾಗಿದ್ದ ಆಚೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿ. ಅದರಲ್ಲೂ ಅಂಗನವಾಡಿಗೆ ರಜೆ ಹಾಕ್ಸಿರೋದಂತೂ ಅವ್ನಿಗಿನ್ನ ಫುಲ್ ಖುಷಿ. ಎಷ್ಟಿಷ್ಟ ಆಯ್ತಾ ಬ್ಲಾಗ್ ಮಾಡಿ ಮಾಡಿ ಹೋಗಿದ್ದ ಕೆಲಸ ಸ್ವಲ್ಪ ಲೇಟೇ ಆಯಿತು ಅದು ಆಗೋದು. ಯಾಕಂದರೆ ಸ್ವಲ್ಪ ಅಡ್ರೆಸ್ದು ಪ್ರಾಬ್ಲಮ್ ಆಗಿತ್ತು. ಅಂದರೆ ಅವ್ರಿಗೆ ನೀಟಾಗಿ ಅಡ್ರೆಸ್ ಹೇಳೋಕ್ಕೆ ಬರ್ತಾಯಿಲ್ಲ, ಸ್ವಲ್ಪ ಲೇಟ್ ಆಯಿತು. ಬಿಸಿಲು ಬೇರೆ ಇದ್ದಿದ್ದರಿಂದ ಸಿಕ್ಕಾಬಟ್ಟೆ ಇರಿಟೇಷನ್ ಅಂತ ಅನ್ನಿಸ್ತಾಯಿತ್ತು ನನಗೆ. ಈ ಬೇಸಿಗೆಗಾಲ ಬಿಸಿಲು ಅಂದ್ರೆಲ್ಲ ನಂಗೆ ಇಷ್ಟನೇ ಆಗಲ್ಲ, ಯಪ್ಪ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನೆಸೆಸಿಟಿ ಇದೆ ಅಲ್ವಾ. ಸೊ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ. ನಾವು ಹೊರಡೋದು ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಮನೆಗೆ ಹೋಗಿ ಏನು ಅಡುಗೆ ಎಲ್ಲ ಮಾಡೋದು, ಇನ್ನೂ ಲೇಟಾಗಿಬಿಡುತ್ತೆ, ಇಲ್ಲೇ ಬಿಸಿಲಲ್ಲಿ ಬೆಂದೋಗ್ಬಿಟ್ಟಿದ್ದೀವಿ. ಹೋಟೆಲಲ್ಲಿ ನಾವು ತಿನ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ಗೆ ಹೋದ್ವಿ. ನನ್ನ ಮಗನಿಗಂತೂ ಚಾಟ್ಸು ಮಸಾಲೆ ಪುರಿ, ಪಾನಿಪುರಿ ಇದನ್ನೇ ಕೇಳ್ತಿದ್ದ. ಸರಿ ಅದೆಲ್ಲ ಏನೂ ಬೇಡ, ಟೈಮಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ಮಗನ ಮೇನ್ ಬುದ್ಧಿ ಇನ್ನೊಂದು ಏನು ಇಷ್ಟ ಆಗಲ್ಲ ಅಂದರೆ, ಕೊಡಿಸೋ ಟೈಮಲ್ಲಿ ನೀಟಾಗಿ ತಿನ್ನಲ್ಲ. ಅದಾದಮೇಲೆ ಕೇಳ್ತದೆ ನಂಗೆ ಅದು ಬೇಕು ಇದು ಬೇಕು ಅಂತ. ಅಲ್ಲಿ ಏನು ತಿನ್ನೋಕ್ಕೆ ಅಳ್ತಾ ಇದ್ದ, ನಂಗೆ ಬೇಡ 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 ಅಂತ ತುಂಬಾ ಇದು ಮಾಡ್ತಾಯಿದ್ದ. ಸಖತ್ತು ಬೇಜಾರಾಗೋಯ್ತು. ಕರ್ಕೊಂಬಂದಿದ್ದ ಟೈಮಲ್ಲಿ ಇವ್ನು ಈ ಥರ ಮಾಡ್ತಾನೆ ಅಂತೇಳಿ. ಆದರೂ ಹೆಂಗೋ ಒತ್ತಾಯ ಮಾಡಿ ತಿನ್ನಿಸ್ಕೊಂಡು ಕರ್ಕೊಂಬಂದೆ. ಹಾಗೆ ಬರ್ತಾನೆ ಚಿಕನ್ ತೊಗೊಂಬಂದ್ವಿ. ನೈಟ್ ಊಟಕ್ಕೆ ಚಿಕನ್ ಸಾರು ಮಾಡೋಣ ಬಸ್ತು ಅಂತ, ಯಾಕೆಂದರೆ ತುಂಬ ದಿನ ಆಗಿತ್ತು ತಿಂದು ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಬಂದು ಅಡುಗೆ ಮಾಡಿದೆ. ರೆಸಿಪಿ ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಬಿಸಿಲಲ್ಲಿ ಬೇರೆ ಬಂದಿದ್ವಿ, ಸ್ವಲ್ಪ ಟಯರ್ಡ್ ಥರ ಆಗಿತ್ತು. ಅದರಲ್ಲಿ ಬೇರೆ ಅಡುಗೆ ಬೇರೆ ಮಾಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಇನ್ನೂ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಡುಗೆ ಎಲ್ಲ ಮಾಡಿ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ನನಗೆ. ಅಂದರೆ ನಾವು ಮಾಡಿದ ಅಡುಗೆ ಸಖತ್ತಾಗಿದೆ ಅಂತ ಅನಿಸ್ದಾಗ ಏನೋ ಒಂಥರ ಖುಷಿ ಫೀಲಿಂಗ್ ಅಂತ ಅನಿಸುತ್ತಲ್ವ. ಸೊ ಆ ಥರ ಖುಷಿ ಫೀಲ್ ಆಗ್ತಾಯಿತ್ತು. ಆ ಖುಷಿಗೇ ತಮ್ಮೆಲ್ಲ ತೋರಿಸ್ತಾ ಇದ್ದೀನಿ ನಾನು, ಚೆನ್ನಾಗಿತ್ತು ಅಂಥೇಳಿ. ಸೊ ಊಟ ಎಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ನಾವೇನು ಹಸು ಕಟ್ಟಾಕಬೇಕಂತ ಫಾರ್ಮ್ ಹೌಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೆ ಗುದ್ಲಿ ಪೂಜೆ ಎಲ್ಲ ಮಾಡ್ತಾರಲ್ವ, ಅಂದರೆ ಪಾಯ ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಅದನ್ನು ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು. ನಾನು ಮಾಡೋ ಹಾಗಿರಲಿಲ್ಲ, ಯಾಕೆಂದರೆ ಪ್ರೆಗ್ನೆಂಟ್ ಲೇಡೀಸು ಅದೆಲ್ಲ ಮಾಡಬಾರ್ದು ಅಂತ ಹೇಳಿದರು. ಸೊ ನಾನು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿದ್ದೆ ಅಷ್ಟೇ. ಪೂಜೆಗೆ ಮುತ್ತೈದೆಯರಂತ ಊರಲ್ಲಿ ಹಿರಿಯರು ಯಾರು ಇರ್ತಾರೆ ಅವರು, ನಮ್ಮ ಅತ್ತೆಯವರೆಲ್ಲ ಪೂಜೆ ಮಾಡಿದರು ಫಸ್ಟೇ. ನಾನು ಅದನ್ನು ಶೂಟ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ನಮ್ಮ ಹಸ್ಬೆಂಡು ಮಾಡ್ತಾಯಿದ್ದಾರೆ ಲಾಸ್ಟಲ್ಲಿ. ಅದಾದಮೇಲೆ ನೈಟು ನಾನು ರಂಗೋಲಿ ಹಾಕಿದ್ದೆ. ಅಂದರೆ ನ್ಯೂ ಇಯರ್ ಟೈಮು, ಇದು ಆ್ಯಕ್ಚುಲಿ ನ್ಯೂ ಇಯರ್ ವ್ಲಾಗ್ ಆಗಿತ್ತು. ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಯಿತು, ಬಿಕಾಸ್ ನನಗೆ ಅಷ್ಟಾಗಿ
ಕಂಫರ್ಟಬಲ್ ಇರಲಿಲ್ಲ. ಸೊ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ನನ್ನ ಮಗನಿಗೋಸ್ಕರ ಇದನ್ನು ಹಾಕಿದ್ದು. ಅವನು ಅಮ್ಮ ರಂಗೋಲಿ ಹಾಕು ಅಂತೆಲ್ಲ ಹೇಳಿ ಇದು ಮಾಡ್ತಾಯಿದ್ದ ಅನ್ನೋದಕ್ಕೋಸ್ಕರ ಹಾಕಿದ್ದೆ. ಬಟ್ ತುಂಬಾ ಕಷ್ಟಪಟ್ಕೊಂಡು ಕೂತ್ಕೊಂಡು ಸರ್ಕಸ್ ಎಲ್ಲ ಮಾಡ್ಕೊಂಡು ಹಾಕಿದೆ. ಬಟ್ ಚೆನ್ನಾಗಿ ಬಂತು. ನೈಟು ಕೇಕ್ ಕಟ್ ಮಾಡಿಸಿಲ್ಲ. ನನ್ನ ಮಗ ನೈಟ್ ಕೇಕ್ ತಂದ್ರೂ ಮಲ್ಕೊಂಬಿಟ್ಟಿದ್ದ. ಅವನು ಎಬ್ಬರಿಸಿದ್ರೂ ಎದ್ದಿಲ್ಲ. ಎದೊಳ್ತೀನಮ್ಮ ಅಂತಂದ್ರೂ ಅವನು ಎದ್ದಿಲ್ಲ. ಸರಿ ಅಂತ ಹೇಳಿ ಬೆಳಗ್ಗೆ ಕಟ್ ಮಾಡಿಸೋಣ, ಈಗೂ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ತಾನಲ್ವ, ಸರಿ ಅಂತೇಳಿ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿ ಅವ್ನ ಫ್ರೆಂಡ್ಸ್ನ ಕರೆದು, ಅಂದರೆ ಅವರು ಅಣ್ಣ ಅಕ್ಕನೇ ಆಗಬೇಕು, ಅವನ್ನೆಲ್ಲ ಕರೆದು, ಅಂದರೆ ಅವನಿಗೆ ಒಬ್ಬನೇ ಎಲ್ಲ ಇಷ್ಟ ಆಗೋಲ್ಲ, ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ. ಮಕ್ಕಳನ್ನೆಲ್ಲ ಕರ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಅದಾದಮೇಲೆ ಅಂಗನವಾಡಿಗೆ ಹೋಗ್ಬಿಟ್ಟು ಬಂದ. ಜಶು ನೀರು ಕೊಡು ಜಶು. ಯಾಕೇನಾಯ್ತು ಏನಾಯ್ತು ಜಶು? ನಂಗೆ ಹೊಟ್ಟೆ ನೀರು ಕೊಡು. ಏನಮ್ಮ ಹಂಗೆಲ್ಲ ತಲೆ ಕೆರ್ಕೋಬಾರ್ದು, ಡಟ್ಟಿ ಮೇನು ಬಿಡು. ನನಗೂ ಹೊಟ್ಟೆ ನೋವ್ತಿದೆ, ನೀರು ಕೊಡಪ್ಪ. ಜಶು ಜಶು ಇಲ್ಲಿ ನನಗೂ ಹೊಟ್ಟೆ ನೋವ್ತಿದೆ, ಸ್ವಲ್ಪ ನೀರು ಕೊಡಪ್ಪ ಕುಡಿಯೋಕ್ಕೆ. ನಾನು ಈ ರೇಂಜ್ಗೆಲ್ಲ ನೀನು ನಾಟಕ ಕಲ್ತಿದ್ಯಾ ಅಂತ ಗೊತ್ತಿರಲಿಲ್ಲ ಕಣಪ್ಪ ನನಗೆ. ಬಂಗಾರಿ ನೀರು ಕೊಡಪ್ಪ. ಇಬ್ರು ಕೂಡ ಏನು ಎತ್ಕೊಂಬೋಗು. ಬುಂಡೆ ಬುಂಡೆ ತಲೆಯಲ್ಲಿ ಏನು ನೋಡ್ತಾ ಇದ್ದೆ? ಮುದ್ದು ಮಗುಗೆ ತಲೆಯಲ್ಲಿ ಏನು ನೋಡ್ತಾ ಇದ್ದೆ? ಹಾಂ ಹಾಂ ಏನು ನೋಡ್ತಾ ಇದ್ದೆ? ಸಾರಿ ಏನು ಸಾರಿ ಏನು ಸಾರಿ ನೀನು ಸಾರಿ ನೀನೇ ಇಟ್ಕೋ ಚುಬ್ಬಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಅರೆ 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 ಏನ ಕೇಳಲಿ? ಹೌದಾ? ಅದೇ ನೀನು ಮಾಡಿರೋದು? ನನ್ನ ಮಗ ಅಂತೂ ಆಚೆ ತುಂಬ ಆಟ ಆಡ್ತಾನೆ, ಅಲ್ಲಿಂದ ಇಲ್ಲಿಗೆ ಓಡಾಡೋದು ಮಾಡ್ತಾ ಇರ್ತಾನೆ. ಸೊ ಕಾಲು ನೋವ್ತಿತ್ತು, ಅದಕ್ಕೆ ನೀರು ಕೊಡಪ್ಪ ಅಂದರೆ ಅವನು ಡ್ರಾಮಾ ಸ್ಟಾರ್ಟ್ ಮಾಡಿದ, ಹೊಟ್ಟೆ ನೋವು ಅಮ್ಮ ನೀನೇ ಕೊಡು ಅಂತ. ಅದಕ್ಕೆ ನನಗೂ ಹೊಟ್ಟೆ ನೋವು ಕೊಡಪ್ಪ ಅಂದರೆ ಇಷ್ಟು ಡ್ರಾಮಾನ ಕ್ರಿಯೇಟ್ ಮಾಡಿದ್ದ. ಸೊ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಸಂಜೆ ಆಗ್ತಿದ್ದಂಗೆ ನೆಕ್ಸ್ಟ್ ಡೇ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಐಟಮ್ಸ್ ತೊಗೊಂಬರೋದಿತ್ತು ಮನೆಗೆ. ಸೊ ಅದನ್ನು ತರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ಹಬ್ಬದ ಟೈಮಲ್ಲಿ ಏನಾದರೂ ಈ ಥರ ವೆದರ್ ಇದ್ದರೆ ಏನೋ ಒಂಥರ ಹಬ್ಬ ಮಾಡೋಕ್ಕೂ ಖುಷಿನೇ, ಏನಾದರೂ ಪರ್ಚೇಸ್ ಮಾಡೋಕ್ಕೂ ಖುಷಿನೇ, ಒಂಥರ ಚೆನ್ನಾಗಿರುತ್ತೆ. ತುಂಬ ಬೇಗನೆ ಹೋಗ್ಬೇಕಂತ ಅಂದ್ಕೊಂಡು ಸ್ವಲ್ಪ ಮನೇಲೂ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಗೆಯೇ ಹೊರಟ್ವಿ. ಬಟ್ ಬರೋ ಅಷ್ಟರಲ್ಲಿ ನೈಟೇ ಆಗೋಗ್ಬಿಟ್ಟಿತ್ತು. ಅದೊಂದು ಬೇಜಾರು, ನಾವು ಎಷ್ಟು ಬೇಗ ಹೋದ್ರೂ ಸಂಜೆ ಆಗೇ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಬಂದಾದಮೇಲೆ ನಾನು ಬರೋ ಅಷ್ಟರಲ್ಲಿ ಹಸ್ಬೆಂಡು ಹಸುಗಳಿಗೆ ಸಂಕ್ರಾಂತಿ ಹಬ್ಬದ ಟೈಮಲ್ಲೆಲ್ಲ ಹಗ್ಗ ಏನಿರುತ್ತೆ ಅದನ್ನು ಹಳೆ ಹಗ್ಗನೆಲ್ಲ ರಿಮೂವ್ ಮಾಡಿ ಹೊಸ ಹಗ್ಗನ ಹಾಕಿಸ್ತಾರಲ್ವ, ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಸೊ ಇದು ನನಗೂ ಗೊತ್ತಿದೆ, ಏಕೆಂದರೆ ನಮ್ಮ ಅಜ್ಜಿ ಮೇಲೆ ನಾನು ನೋಡಿದ್ದೀನಿ, ಕಂಪಲ್ಸರಿ ಇದನ್ನು ಚೇಂಜ್ ಮಾಡೇ ಮಾಡ್ತಾರೆ. ಸೊ ಹಾಗೇನೆ ಇಲ್ಲೂ ಕೂಡ ಯಾರನ್ನೋ ಕರ್ಕೊಂಬಂದು ರೆಡಿ ಮಾಡಿಸ್ತಾಯಿದ್ರು. ಜಸ್ಟು ಏನಕ್ಕಿದು? ಏನಕ್ಕೆ ರುಬ್ತಾ ಇರೋದು? ನನ್ನ ಮಗನಿಗೆ ಈ ರುಬ್ಬೋದು, ಈ ಕಿಚನ್ನಲ್ಲಿ ಕೆಲಸ ಮಾಡೋದು ಅಂತೆಲ್ಲ ತುಂಬ ಇಷ್ಟ.
ಯಾವಾಗ್ಲೂ ನಾನು ಅಡುಗೆ ಮಾಡುವಾಗ ತಲೆ ತಿಂತಾ ಇರ್ತಾನೆ, ಅಮ್ಮ ನಾನು ಕುಣ್ಸು, ನಾನು ನೋಡ್ತೀನಿ, ನಾನು ಅದನ್ನು ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಅದರಲ್ಲೊಂದು ಮೇಯ್ನಾಗಿ ರುಬ್ಬೋದಂದರೆ ತುಂಬ ಇಷ್ಟ. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಅದನ್ನು ಹಾಕಿ ಅವನಿಗೆ ರುಬ್ಬಕ್ಕೆ ಕೊಟ್ಬಿಟ್ಟು, ಅಂದರೆ ಅಲ್ಲೇ ಪಕ್ಕದಲ್ಲೇ ಇರ್ತಿದ್ದೆ, ಜಸ್ಟು ಮಿಷಿನ್ ಆನ್ ಮಾಡಿಬಿಟ್ಟು ಮಾತ್ರ ಬಿಡ್ತಿದ್ದೆ ಅಷ್ಟೇ. ಏನಕ್ಕೆ ಅಂದರೆ ನೆಕ್ಸ್ಟ್ ಡೇ ದೋಸೆ ಮಾಡೋಣ, ಅವನಿಗೆ ತುಂಬ ಇಷ್ಟ ಅಲ್ವಾ. ಸೊ ದೋಸೆಗೆ ಏನಾದ್ರು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ದೋಸೆಗೆ ನೆನೆ ಹಾಕಿದ್ದೆ. ಅದನ್ನೆಲ್ಲ ರುಬ್ಬಿಟ್ಬಿಡ್ಬೇಕಲ್ವ, ಈ ಹಬ್ಬದ ಕೆಲಸದ ಜೊತೆಗೆ ಅದೊಂದು ಕೆಲಸ ನನ್ನಪ್ಪ ಅಂತ ಅಂದ್ಕೊಂಡಿದ್ದೆ. ಅಷ್ಟೇ ನನ್ನ ಮಗ ನಾನು ರುಬ್ತೀನಮ್ಮ ಅಂತೇಳಿ ಆ್ಯಕ್ಚುಲಿ ಫುಲ್ ಅವನೇ ರುಬ್ಬಿದ್ದೆಲ್ಲ ಆದಮೇಲೆ ಅವನು ಮಲಗಿಸ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಅಂಗಡಿಯಿಂದ ಬಂದಮೇಲೆ. ಸೊ ಅದನ್ನೆಲ್ಲ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಬೆಳಗ್ಗೆ ಎದ್ದು ಜಾಸ್ತಿ ಏನು ಕೆಲಸ ಇರೋಲ್ಲ ಇದರದ್ದೆಲ್ಲ. ನಾನು ಆಲ್ಮೋಸ್ಟು ಹಬ್ಬದ ಹಿಂದಿನ ದಿವಸ ಎಲ್ಲ ನನ್ನ ಕಂಪಲ್ಸರಿ ಇದೇ ಇರುತ್ತೆ ನನ್ನದು ಡ್ಯೂಟಿ. ಏಕೆಂದರೆ ಬೆಳಗ್ಗೆ ಎದ್ದೂ ಈ ಪಾತ್ರೆ ವಾಶ್ ಮಾಡೋದು ಅದು ಇದು ಅಂದರೆ ನನಗಂತೂ ಅದು ಇಷ್ಟನೇ ಆಗೋಲ್ಲ. ಸೊ ಅಂದರೆ ಅದು ನನಗೆ ಹಬ್ಬ ಅಂತಲೇ ಅನಿಸಲ್ಲ. ಏಕೆಂದರೆ ನಾನು ಸ್ವಲ್ಪ ಸ್ಲೋಗಿ ಬೇರೆ ಕೆಲಸ ಮಾಡ್ತೀನಿ, ನಿಧಾನ ಆಗಿಬಿಡುತ್ತೆ. ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಒಂದು ಕಡೆಯಿಂದ ಎಲ್ಲ ಮಾಡಿಕೊಂಡ್ರು ಆಗೋಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಲೇಟಾದರೂ ಮಲ್ಕೊಳ್ಳೋದು ಪರವಾಗಿಲ್ಲ, ಫಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೇ ನಾನು ಮಲ್ಕೊಳ್ಳೋದು. ಆ್ಯಕ್ಚುಲಿ ಇವಾಗೆಲ್ಲ ಏನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಸಂಜೆನೂ ಸ್ವಲ್ಪ ಪಾತ್ರೆ ತೊಳೆದಿದ್ದೆ, ಅದು ಒಂದಿಷ್ಟಿತ್ತು, ಇವಾಗ ಒಂದಿಷ್ಟಿದೆ, ಅದನ್ನೆಲ್ಲ ತೊಳಿಬೇಕು. ಹಾಗೆ ಸ್ವಲ್ಪ ರೇಷನ್ ಏನು ತೊಗೊಂಬಂದಿದೆ ಅದನ್ನೆಲ್ಲ ಫಿಲ್ ಮಾಡಿದ್ದೀನಿ. ಎಕ್ಸಾಕ್ಟ್ ಇವಾಗ 11 o'clock ಆಗಿದೆ. ಬಿಗ್ ಬಾಸ್ ಇವಾಗ ಜಸ್ಟ್ ಮುಗೀತು. ಅದನ್ನು ಕೇಳಿಸ್ಕೊಂಡೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಒಂದು ಇವಾಗ ತೊಳ್ಕೊತೀನಿ, ಯಾಕಂದರೆ ಬೆಳಗ್ಗೆ ಪಾತ್ರೆನೂ ತೊಳಿಬೇಕು, ಮನೆ ಬಾಗಿಲು ತೊಳಿಬೇಕು, ದೇವ್ರ ಮನೆಯೂ ರೆಡಿ ಮಾಡಬೇಕಂದ್ರೆ ಆಗಲ್ಲ. ಹಾಗೆ ಪ್ರಸಾದನ ಮಾಡಬೇಕಲ್ವ. ಸೊ ಅದಕ್ಕೆ ಪಾತ್ರೆ ಎಲ್ಲ ಇವಾಗ ಎಷ್ಟಿದೆ ಅಷ್ಟೆಲ್ಲ ತೊಳೆದ್ಬಿಟ್ಟು ಒಂದ್ಸತಿ ಕಿಚನ್ನೆಲ್ಲ ಒರೆಸಿ, ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು, ಇನ್ನೇನಿದೆ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲು ತೊಳೆದು, ರಂಗೋಲಿ ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ರೆ ಸಾಕಪ್ಪ. ಅದಾದಮೇಲೆ ಬೇಗ ಪಟ ಅಂತ ಎಲ್ಲ ದೇವ್ರ ಸಾಮಾನೆಗೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿತು. ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಜೋರು ಮಳೆ, ಸಿಕ್ಕಾಪಟ್ಟೆ ಮಳೆ. ನನಗೆ ಖುಷಿ ಆಗ್ತಾಯಿತ್ತು, ಬಟ್ ಮಳೆನೂ ನಾನು ನೋಡೋಕೆ ಆಚೆ ಹೋಗಿಲ್ಲ. ಯಾಕೆಂದರೆ ಅಲ್ಲಿಂದ ಬಂದಿದ್ದೆ ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಅಂತ ಕುತ್ಕೊಂಡ್ಬಿಟ್ಟೆ. ನೈಟ್ ಇನ್ನೂ ಜಾಸ್ತಿ ಆಗ್ಬಿಡಿದೆ ಅಂತ ಒಂದಷ್ಟು ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟೆ. ತೊಳೆದಿಟ್ಟಿರೋದನ್ನೆಲ್ಲ ಇವಾಗೆಲ್ಲ ಫಿಲ್ ಮಾಡಿಬಿಟ್ಟಿದ್ದೀನಿ. ಏನು ಸ್ವಲ್ಪ ದೊಡ್ಡ ಪಾತ್ರೆಗಳಿದೆ ಅದನ್ನೆಲ್ಲ ತೊಳೆದ್ಬಿಟ್ಟು, ಆಗಲೇ ನಿದ್ದೆ ಬರೋ ಥರ ಆಗ್ತಾ ಇದೆ, ಕಣ್ಣೆಲ್ಲ ಉರಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಒಂದು ದಿವಸ ಸ್ವಲ್ಪ ರೆಸ್ಟ್ ತಗೋಬೇಕು. ನನಗೆ ಹಬ್ಬದ ಟೈಮಲ್ಲೆಲ್ಲ ನನಗೆ ಮಲ್ಕೊಳಕ್ಕೆ ಹೋದ್ರೆ ನಾನು ನಿದ್ದೆನೇ ಬರಲ್ಲ, ಯೋಚನೆ ಓಡ್ತಾ ಇರುತ್ತೆ. ಸುಮ್ಮನೆ ಏನಿಗೆ ಮಲ್ಕೊಂಡೆ ಅಂತ ಟೈಮ್ ವೇಸ್ಟ್ ಮಾಡಿ, ಅದಕ್ಕೇನೆ ಅಟ್ಲೀಸ್ಟ್ ಇದೆಲ್ಲ ಮುಗಿಸ್ಕೊಂಡ್ರೆ ನಾಳೆ ನನಗೆ ಈಸಿ ಆಗುತ್ತೆ. ಬೇಗನೆ ಪೂಜೆ ಮಾಡ್ಬೋದು, ಬೇಗನೆ ಎಲ್ಲ ಮುಗಿಸ್ಕೋಬೋದು. ಆಮೇಲೆ ತೋಟದ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಬೇಕು ಹಸುಗಳಿಗೆ. ನಮ್ಮ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮು ನನಗೆ ಅದೊಂಥರ ಎಕ್ಸೈಟ್ಮೆಂಟು. ಫಸ್ಟ್ ಟೈಮು ಹಸುಗಳಿಗೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಹಬ್ಬದಲ್ಲಿ ಅಂತ ಹೇಳಿ. ಇಲ್ಲೇ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ನಮ್ಮ ಮನೆ ಹತ್ರನೇ. ಬಟ್ ಇವಾಗ ಅಲ್ಲಿ ನಾವು ಶೆಡ್ ಕಟ್ಸಿರೋದ್ರಿಂದ ಅಲ್ಲಿ ಪೂಜೆ ಮಾಡ್ತೀವಿ. ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲ ಮನೇಲೆಲ್ಲ ಬೇಗ ಮುಗಿಸಿದ್ರೆ ಅಲ್ವಾ ನಾವು ಅಲ್ಲೋಗಿ ಅಲ್ಲೂ ಪೂಜೆ ಮಾಡಿ ಆರಾಮಾಗಿ ಪೂಜೆ ಮಾಡ್ಕೊಂಬರೋದು. ಸೊ ಅದಕ್ಕೆ ಅದೊಂದು ವಿಷಯಕ್ಕೋಸ್ಕರ ಬೇಗ ಇಲ್ಲಿ ಮಾಡಿಬಿಡೋಣ. ಅದಾದಮೇಲೆ ಸಂಜೆ ಹಸು ಕಿಚ್ಚಾಯಿಸೋದಿರುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ.
ಲಾಸ್ಟ್ ಟೈಮು ನಾನು ಹೋಗೋಷ್ಟರಲ್ಲಿ ಮುಗ್ದೇ ಹೋಗ್ಬಿಟ್ಟಿತ್ತು, ಮತ್ತು ಕರೆಂಟ್ ಬೇರೆ ಇರಲಿಲ್ಲ, ಕತ್ಲೆ ಬೇರೆ ಆಗ್ಬಿಟ್ಟಿತ್ತು. ಅದೊಂದು ಸ್ವಲ್ಪ ಮಿಸ್ ಮಾಡಿಕೊಂಡೆ ಲಾಸ್ಟ್ ಟೈಮು. ಬಟ್ ಈ ಟೈಮು ನೋಡೋಣ, ಇಷ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದೊಂದು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪಾತ್ರೆ ತೊಳೆಯೋಕೆ ಹೋಗ್ತೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಿಚನ್ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀನಿ. ನಾನು ನಾಳೆ ನಿಮಗೆ ಬೆಳಗ್ಗೆ ಸಿಗ್ತೀನಿ.